ಶ್ರೀಮಾತ್ರೇ ನಮಃ. ಒಂದು ಶ್ಲೋಕ, ಅದಕ್ಕೆ ಒಂದು ವಿಶೇಷವಾಗಿರುವಂತ ಧ್ಯಾನ, ನೀಲೋತ್ಪಲ ಮತ್ತು ಮಂದಾರ ಹೂಗಳಿಂದ ಅರ್ಚನೆ, ಕಾಯಿಸಿದ ಹಾಲು, ಬೆರೆಸಿದ ಅನ್ನ ನೈವೇದ್ಯ, ಹಣ್ಣು ಮತ್ತು ಜೇನುತುಪ್ಪದ ಸಮರ್ಪಣೆ. ಇವೆಲ್ಲವೂ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಈ ಶ್ಲೋಕದ ಪರಂಪರಾಗತ ಫಲಶ್ರುತಿ ಏನ್ ಗೊತ್ತಾ? ಆಕರ್ಷಣೆ, ಪ್ರಭಾವ, ಅಧಿಕಾರ ಮತ್ತು ಕ್ರೂರ ಮೃಗಗಳ ಮೇಲೆ ಪ್ರಭಾವ. ಆದರೆ ಒಂದು ಕ್ಷಣ ಇದು ಕೇಳಲು ಎಷ್ಟು ಅದ್ಭುತವಾಗಿದೆಯೋ ಇದರ ಹಿಂದೆ ಇರುವ ಅಷ್ಟೇ ಅರ್ಥ ಗೂಢವಾಗಿದೆ. ಸ್ತ್ರೀಯರು ವಶವಾಗುತ್ತಾರೆ ಎಂದು ಹೇಳುವುದರ ನಿಜ ಅರ್ಥ ಏನು? ಅಧಿಕಾರ ಎಂದರೆ ನಿಜವಾಗಿರುವ ಅರ್ಥ ಏನು? ಮತ್ತು ಈ ಶ್ಲೋಕಕ್ಕೆ ನೀಲೋತ್ಪಲ, ಮಂದಾರ, ಹಾಲು, ಹಣ್ಣು, ಜೇನುತುಪ್ಪ ಇವುಗಳನ್ನೇ ಏಕೆ ಸಂಬಂಧಿಸಲಾಗಿದೆ? ಇದರ ಹಿಂದೆ ಇರುವ ಸಾಧನ ಕ್ರಮ ಮತ್ತು ಫಲಶ್ರುತಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಬೇಕು ನೀವು. ಏಕೆಂದರೆ ಕೊನೆಯಲ್ಲಿ ಈ ಶ್ಲೋಕದ ಒಂದು ಅಂತಹ ಸಂಕೇತವನ್ನು ನೋಡೋಣ. ಇದು ಇಡೀ ಶ್ಲೋಕದ ನೀವು ನೋಡುವ ರೀತಿಯನ್ನೇ ಬದಲಾಯಿಸುತ್ತದೆ. ಶ್ರೀಮಾತೆಯ ಈ ನಿಗೂಢವನ್ನು ಈಗ ನೋಡೋಣ ಬನ್ನಿ. ಒಬ್ಬ ಸಾಧಕನು ದೇವಿಯ ಮುಖವನ್ನು ಬಿಂದು ಎಂದು ಧ್ಯಾನಿಸಿ ಅವಳ 2 ಸ್ತನಗಳನ್ನು ಸೂರ್ಯ ಮತ್ತು ಚಂದ್ರ ಎಂದು ಭಾವಿಸಿ ಶಿವನ ಅರ್ಧ ರೂಪವನ್ನು ಧ್ಯಾನಿಸಿದರೆ ಅವನ ಧ್ಯಾನ ಶಕ್ತಿ ಎಷ್ಟು ಪ್ರಬಲವಾಗಬಹುದು ಗೊತ್ತಾ ನಿಮಗೆ? ಸೌಂದರ್ಯ ಲಹರಿಯ ಈ ಶ್ಲೋಕ ಶ್ರೀಮಾತೆಯ ಒಂದು ಅತ್ಯಂತ ನಿಗೂಢವಾಗಿರುವಂತಹ ಧ್ಯಾನ ರಹಸ್ಯವನ್ನ ಹೇಳಲಾಗುತ್ತಿದೆ. ಆದರೆ ಇದರ ಅರ್ಥ ಕೇವಲ ಸೌಂದರ್ಯದ ವರ್ಣನೆ ಅಲ್ಲ, ಇದರ ಹಿಂದೆ ಇರುವ ಒಂದು ಆಳವಾದ ತಂತ್ರ ಸಂಕೇತವಾಗಿ ಇದೆ. ಅದೇನು? ಬನ್ನಿ ಈ ಶ್ಲೋಕದಲ್ಲಿ ನಾವು ಸಾಲು ಸಾಲಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲು ಈ ಶ್ಲೋಕವನ್ನ ಸಂಪೂರ್ಣವಾಗಿ ಕೇಳೋಣ. ಮುಖಬಿಂದುಂ ಕೃತ್ವ ಕುಚಯುಗ ಮದಸ್ತಸ್ಯ ತದದೋ ಹರಾರ್ಧಾಂ ಧ್ಯಾಯೇದ್ಯೋ ಹರಿಮಹಿಷಿತೆ ಮನ್ಮಥ ಕಲಾಂ ಸ ಸದ್ಯ ಸಂಕ್ಷೋಭಂ ನಯತಿ ವನಿತ ಇತ್ಯತೀತ ಫಲಂ ತ್ರಿಲೋಕಿಮಾಪಶು ಭ್ರಮಯತಿ ರವೀಂದು ಸ್ತನಯುಗಾಂ. ಸೊ ಇದರ ಅರ್ಥವನ್ನ ತಿಳಿದುಕೊಳ್ಳೋಣ. ಮುಖಂ ಬಿಂದುಂ ಕೃತ್ವ ಅಂದ್ರೆ ಇಲ್ಲಿ ದೇವಿಯ ಮುಖವನ್ನು ಒಂದು ಬಿಂದುವಿಗೆ ಹೋಲಿಸಲಾಗಿದೆ. ಬಿಂದು ಅಂದರೆ ಅದೊಂದು ಕೇವಲ ಒಂದು ಚಿಕ್ಕ ಚುಕ್ಕೆ ಅಲ್ಲ, ಅದು ಏಕತ್ವದ ಸಂಕೇತ ಹಾಗೂ ಸೃಷ್ಟಿಯ ಬೀಜ. ಬಿಂದು ಎಂದರೆ ಒಂದು ಕಡೆ ಏಕತ್ವ. ಇದು ಚಿಕ್ಕ ಬಿಂದುವಿನೊಳಗೆ ಸಂಪೂರ್ಣ ರೂಪವನ್ನೇ ಅಡಗಿಕೊಂಡಿದೆ. ದೇವಿಯ ಮುಖದಲ್ಲಿಯೂ ಸಂಪೂರ್ಣ ಶಕ್ತಿ ತತ್ವವನ್ನು ಸಾಧಕನಿಗೆ ಮಾತ್ರ ಕಾಣುತ್ತದೆ. ಇನ್ನ ಕುಚಯುಗ ಮಧ್ಯಸ್ಥಸ್ಯ ಅಂದ್ರೆ ದೇವಿಯ ಮುಖದ ಕೆಳಭಾಗದಲ್ಲಿರುವ 2 ಸ್ತನಗಳ ಧ್ಯಾನದ ಒಂದು ಪ್ರಮುಖ ಭಾಗವಾಗಿ ಪರಿಗಣಿಸುವುದು. ಇಲ್ಲಿ ನಾವು ಇದನ್ನು ಕೇವಲ ದೈಹಿಕ ಸೌಂದರ್ಯದ ವರ್ಣನೆ ಎಂದು ನೋಡಬಾರದು. ಇದು ಸೌಂದರ್ಯ ಲಹರಿಯ ಭಾಷೆ ಅನೇಕ ಬಾರಿ ರೂಪದ ಮೂಲ ತತ್ವವನ್ನು ಹೇಳುತ್ತದೆ. ಅಂದರೆ ಇರಗೆ ಹೊರಗೆ ಕಾಣುವ ರೂಪದ ಹಿಂದೆ ಒಂದು ಬೆಳಗಿನ ಸಂಕೇತವಿದೆ. ಇನ್ನ ಸೂರ್ಯ ಪ್ರಕಾಶದ ಸಂಕೇತ, ಚಂದ್ರ ಶಾಂತಿಯ ಶೀತಲತೆ ಮತ್ತು ಮನಸ್ಸಿನ ಸಂಕೇತ. ಹೀಗಾಗಿ ದೇವಿಯ 2 ಅಂಗಗಳನ್ನು ಸೂರ್ಯ ಚಂದ್ರರ ಸಂಕೇತವನ್ನು ಕಾಣುವುದು ಶಕ್ತಿಯ 2 ವಿಭಿನ್ನ ಆಯಾಮಗಳನ್ನು ಸೂಚಿಸುತ್ತದೆ. ಒಂದು ಕಡೆ ತೇಜಸ್ಸು, ಮತ್ತೊಂದು ಕಡೆ ಶಾಂತಿ. ಒಂದು ಕಡೆ ಚೈತನ್ಯ, ಮತ್ತೊಂದು ಕಡೆ ಮನಸ್ಸಿನ ಸೂಕ್ಷ್ಮತೆ. ಇನ್ನ ಈ ಶ್ಲೋಕದ ಅತ್ಯಂತ ಕುತೂಹಲ ಭಾಗಕ್ಕೆ ನಾವು ಬರ್ತಾ ಇದ್ದೀವಿ. ಇಲ್ಲಿ ಹರ ಎಂದರೆ ಶಿವ, ಹರ ಅರ್ಧ ಎಂದರೆ ಶಿವನ ಅರ್ಧದ ಭಾಗ. ಇದು ನಮಗೆ ತಕ್ಷಣ ನೆನಪಿಗೆ ತರುವುದು ಅರ್ಧನಾರೀಶ್ವರರ ತತ್ವ. ಶಿವ ಮತ್ತು ಶಕ್ತಿ ಬೇರೆ ಬೇರೆ ಅಲ್ಲ. ಶಿವನು ಚೈತನ್ಯ, ಶಕ್ತಿ ಆ ಚೈತನ್ಯದ ಅಭಿವ್ಯಕ್ತಿ. ಶಕ್ತಿ ಇಲ್ಲದೆ ಶಿವನು ನಿಷ್ಕ್ರಿಯ, ಶಿವ ಇಲ್ಲದೆ ಶಕ್ತಿಗೆ ಆಧಾರವಿಲ್ಲ. ಆದ್ದರಿಂದ ಈ ಧ್ಯಾನದಲ್ಲಿ ಶಿವಶಕ್ತಿಯ ಏಕತ್ವ ಬಹಳ ಮುಖ್ಯವಾಗಿ ಇದೆ. ಕವಿ ಇಲ್ಲಿ ದೇವಿಯನ್ನು ಹರಮಹಿಷಿ ಎಂದು ಕರೆಯುತ್ತಿದ್ದಾನೆ. ಅಂದರೆ ಹರನಾದ ಶಿವನು ಮಹಿಷಿ ಶಕ್ತಿಯ. ಇದು ಕೇವಲ ಪತಿ ಪತ್ನಿಯ ಸಂಬಂಧದ ಮಾತಲ್ಲ, ಇದು ಶಿವ ಹಾಗೂ ಶಕ್ತಿಯ ಅವಿಭಾಜ್ಯದ ಅಂಗದ ಸಂಬಂಧವಾಗಿರುವಂತಹ ಒಂದು ಮಾತಾಗಿದೆ. ತೇ ಮನ್ಮಥ ಕಲಾಂ ಅಂದರೆ ನಿಮಗೆ ಮುಂದೆ ತಕ್ಷಣಕ್ಕೆ ಏನ್ ಬರುತ್ತೆ? ಮನ್ಮಥ ಕಲೆಯು ನಿಮಗೆ ಮುಂದೆ ಬರುತ್ತೆ. ಮನ್ಮಥ ಅಂದ್ರೆ ಕಾಮದೇವ. ಇದರಲ್ಲಿ ಕಾಮ ಎಂಬ ಪದದ ಅರ್ಥವನ್ನ ಕೇವಲ ಸಾಮಾನ್ಯ ಭೌತಿಕ ಆಸೆ ಅಥವಾ ಎಂದು ಅರ್ಥ ಮಾಡಿಕೊಳ್ಬಾರ್ದು ನಾವಿಲ್ಲಿ. ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಇಚ್ಛೆ, ಸೃಷ್ಟಿಯ ಪ್ರೇರಣೆ ಮತ್ತು ಆಕರ್ಷಣೆಯ ಶಕ್ತಿ ಕೂಡ ಕಾಮದ ಒಂದು ಆಯಾಮ ಆಗಿದೆ. ಅಂದರೆ ಸೃಷ್ಟಿಯ ಪ್ರಾರಂಭವಾಗಲು ಬೇಕಾದ ಮೊದಲ ಚಲನೆ ಮತ್ತು ಇಚ್ಛೆ. ಈ ಇಚ್ಛಾಶಕ್ತಿಯನ್ನೇ ನಾವು ದೇವಿಯ ಒಂದು ಶಕ್ತಿ ರೂಪವಾಗಿ ಇಲ್ಲಿ ನೋಡಬಹುದು. ಅಂದ್ರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಆಲ್ರೆಡಿ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ಬಿಟ್ಟಿದ್ದಾರೆ. ಇನ್ನ ಫಲಶ್ರುತಿಗೆ ಬರೋದಾದ್ರೆ ನಾವು ಇಷ್ಟುವರೆಗೆ ನಾವು ಧ್ಯಾನದ ರೂಪವನ್ನ ನೋಡಿದ್ವು. ಈಗ ಶ್ಲೋಕದ ಅರ್ಧರ ಫಲವನ್ನ ಹೇಳ್ತೀನಿ. ಸ ಸದ್ಯ ಸಂಕ್ಷೋಭಂ ನಯತಿ
ಅಂದರೆ ಈ ರೀತಿಯ ಧ್ಯಾನವು ಸಾಧಕನೊಳಗೆ ಒಂದು ತೀವ್ರವಾದ ಚೈತನ್ಯವನ್ನ ಉಂಟು ಮಾಡುತ್ತದೆ ಎಂಬ ಅರ್ಥ ಇಲ್ಲಿ ಕೊಡ್ತಾ ಇದೆ. ಇದು ಕೇವಲ ಹೊರಗಿನ ಜಗತ್ತನ್ನು ಅಸ್ಥಿರಗೊಳಿಸುವುದು ಶಕ್ತಿ ಎಂದು ನೋಡಬಾರದು. ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಮೊದಲು ಸಂಕ್ಷೋಭೆ ನಮ್ಮ ಒಳಗಿನ ಜಡತೆ, ಧ್ಯಾನ ಮನಸ್ಸಿನ ಸ್ಥಿರವಾದ ಅಭ್ಯಾಸಗಳನ್ನು ಕದಡುತ್ತದೆ. ನಮ್ಮೊಳಗಿನ ಭಯ, ಅಹಂಕಾರ, ಆಸಕ್ತಿ, ಅಶಾಂತಿ ಇವೆಲ್ಲವೂ ಎದುರಿಸುವ ಶಕ್ತಿ ನಮಗೆ ಬರುತ್ತದೆ. ತ್ರಿಲೋಕಿಮಪ್ಯಾಶು ಅಂದ್ರೆ ತ್ರಿಲೋಕಿಮಪಿ ಅಂದರೆ 3 ಲೋಕಗಳು. ಇಲ್ಲಿ ತ್ರಿಲೋಕ ಅಂದ್ರೆ ಭೌತಿಕ ಅರ್ಥ ಅಷ್ಟೇ ಅಲ್ಲ. ಇದನ್ನು ಒಂದು ವಿಶಾಲವಾದ ಸಂಕೇತವಾಗಿ ನೋಡಬಹುದು. ನಮ್ಮ ದೇಹ, ಮನಸ್ಸು ಮತ್ತು ಚೈತನ್ಯ ಎಂದು ನಾವು ನೋಡಬಹುದು. ಸಾಧಕನೊಳಗೆ ಈ 3 ಮಟ್ಟಗಳ ಮೇಲೂ ಶಕ್ತಿ ಪ್ರಭಾವ ಬೀರುತ್ತದೆ ಎಂಬ ಅರ್ಥ ಇಲ್ಲಿ ಕಾಣಿಸುತ್ತದೆ. ರವೀಂದುಸ್ತನಯುಗಾಂ ಅಂದರೆ ಇಲ್ಲಿ ರವಿ ಎಂದರೆ ಸೂರ್ಯ ಅಂತ ಅರ್ಥ. ಇದು ಅಂದರೆ ಚಂದ್ರ. ಇಂದು ಎಂದರೆ ಚಂದ್ರ, ರವಿ ಎಂದರೆ ಸೂರ್ಯ. ಅಂದ್ರೆ ರವಿ ಚಂದ್ರರ ಸಂಕೇತವನ್ನು ಹೋಲಿಸುವ ದೇವಿ ರೂಪ. ಇದು ಬಹಳ ಸುಂದರವಾಗಿರುವಂತ ರೂಪಕ. ಸೂರ್ಯ ಮತ್ತು ಚಂದ್ರ ಹಗಲು ಮತ್ತು ರಾತ್ರಿ, ತೇಜಸ್ಸು ಮತ್ತು ಶಾಂತಿ, ಕ್ರಿಯೆ ಮತ್ತು ವಿಶ್ರಾಂತಿ ಇವೆಲ್ಲವೂ ಒಂದು ಪರಾಶಕ್ತಿಯ ವಿಭಿನ್ನ ಅಭಿವ್ಯಕ್ತಿಗಳ ಈ ಧ್ಯಾನವು ನಮ್ಮಲ್ಲಿ ನೆನಪಿಸುತ್ತದೆ. ಹಾಗಾದರೆ ಈ ಸಂಪೂರ್ಣ ಶ್ಲೋಕದ ಸರಳ ಅರ್ಥ ಏನು? ಶ್ರೀ ಮಾತೆಯ ಮುಖವನ್ನು ಬಿಂದುವಿನಂತೆ ಧ್ಯಾನಿಸಿ ಅವಳ ದಿವ್ಯ ರೂಪದಲ್ಲಿ ಸೂರ್ಯ ಚಂದ್ರರ ಸಂಕೇತವನ್ನು ಕಾಣುತ್ತಾ ಶಿವಶಕ್ತಿಯ ಏಕತ್ವವನ್ನು ಮನಸ್ಸಿನಲ್ಲಿ ಸ್ಥಾಪಿಸಿ ಅವಳ ಸೃಜನಶೀಲ ಮತ್ತು ಆಕರ್ಷಣೆಯ ಶಕ್ತಿಯನ್ನು ಧ್ಯಾನಿಸುವ ಸಾಧಕನಲ್ಲಿ ಮನಸ್ಸಿನಲ್ಲಿ ಆಳವಾದ ಚೈತನ್ಯೋದಯವಾಗಿರುತ್ತದೆ. ಆ ಧ್ಯಾನದ ಶಕ್ತಿ ಅವನೊಳಗೆ ಜಡತೆ ಮತ್ತು ಅಶಾಂತಿಯನ್ನು ಕದಡುತ್ತದೆ. ಅವನು ಚೈತನ್ಯದ ವಿಶಾಲವಾಗಿರುತ್ತದೆ. ಅವನೊಳಗೆ ಶಿವ ಮತ್ತು ಶಕ್ತಿಯ ಏಕತ್ವದ ಅನುಭವ ಗಾಢವೂ ಆಗುತ್ತದೆ. ಈ ಶ್ಲೋಕ ನಮಗೆ ಏನನ್ನ ಕಲಿಸ್ತಾ ಇದೆ ಅಂದ್ರೆ, ರೂಪವನ್ನು ನೋಡುತ್ತಾ ತತ್ವವನ್ನು ಅರಿಯುವುದು. ಅಂದ್ರೆ ನಾವು ಏನ್ ನೋಡ್ತೀವೋ ದ ಬ್ಯೂಟಿ ಲೈಸ್ ಇನ್ ದ ಐಸ್ ಅಂತ ಹೇಳ್ತಾರೆ. ಸೊ ನೀವು ಹೇಗೆ ನೋಡ್ತೀರಾ, ಯದ್ಭಾವಂ ತದ್ಭವತಿ. ಸೊ ನೀವು ಹೇಗೆ ನೋಡ್ತೀರಾ ಹಾಗೆ ನಮಗೆ ಈ ಪ್ರಪಂಚ ಕಾಣಿಸ್ತಾ ಹೋಗ್ತಾ ಇರುತ್ತದೆ. ದೇವಿಯ ಮುಖ ಕೇವಲ ಸೌಂದರ್ಯ ಅಲ್ಲ, ಅದು ಒಂದು ಬಿಂದು. ದೇವಿಯ ಸ್ತನಗಳು ಕೇವಲ ದೈಹಿಕ ರೂಪ ಅಲ್ಲ, ಅದೊಂದು ಪೋಷಣೆ, ಸೃಷ್ಟಿ ಮತ್ತು ಸೃಷ್ಟಿಯ ಸೂರ್ಯ ಚಂದ್ರ ಶಕ್ತಿಗಳ ಸಂಕೇತ. ಇನ್ನ ಶಿವನ ರೂಪ ಅಂದರೆ ಇಲ್ಲಿ ಕೇವಲ ಅದೊಂದು ರೂಪವಲ್ಲ, ಅದೊಂದು ಚಿತ್ರವಲ್ಲ, ಅದು ಒಂದು ಚೈತನ್ಯ ಮತ್ತು ಶಕ್ತಿಯ ಏಕತ್ವ. ಹೀಗಾಗಿ ಸೌಂದರ್ಯ ಲಹರಿಯನ್ನ ಓದುವುದು ಕೇವಲ ಕಾವ್ಯವನ್ನು ಓದುವುದಲ್ಲ, ಅದರೊಳಗೆ ಅಡಗಿರುವ ತತ್ವವನ್ನು ನಿಧಾನವಾಗಿ ಅನುಭವಿಸುವುದು ಎಂದು ಅರ್ಥ. ಇನ್ನು ಶ್ರೀಮಾತೆಯ ರೂಪವನ್ನು ಹೊರಗಿನಿಂದ ನೋಡಿದಾಗ ನಮಗೆ ಸೌಂದರ್ಯ ಕಾಣುತ್ತದೆ. ಅದೇ ರೂಪವನ್ನು ಜ್ಞಾನದಿಂದ ನೋಡಿದಾಗ ಅದರೊಳಗೆ ಬ್ರಹ್ಮಾಂಡವೇ ಕಾಣುತ್ತದೆ. ಒಂದು ಬಿಂದು, ಒಂದು ಶಿವಶಕ್ತಿ ಏಕತ್ವ, ಒಂದು ಸೂರ್ಯ, ಒಂದು ಚಂದ್ರ ಮತ್ತು ಈ ಎಲ್ಲದರ ಮಧ್ಯದಲ್ಲಿ ಪರಾಶಕ್ತಿ ಎಂದು ಸೌಂದರ್ಯ ಲಹರಿಯ ಅದ್ಭುತವಾಗಿರುವಂತದ್ದು. ಈ ಶ್ಲೋಕದ ಅರ್ಥ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ನಲ್ಲಿ ಶ್ರೀಮಾತ್ರೇ ನಮಃ ಎಂದು ಟೈಪ್ ಮಾಡಿ. ಸೌಂದರ್ಯ ಲಹರಿಯ ಪ್ರತಿಯೊಂದು ಶ್ಲೋಕದ ಒಳಗಿನ ಅರ್ಥವನ್ನು ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಶ್ಲೋಕದಲ್ಲಿ ಇನ್ನೊಂದು ಅದ್ಭುತವಾದ ತತ್ವವನ್ನು ತಿಳಿದುಕೊಳ್ಳೋಣ. ಶ್ರೀಮಾತೆಯ ಅನುಗ್ರಹ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ. ಶ್ರೀಮಾತ್ರೇ ನಮಃ.